ಇತ್ತ ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಯ ಮಾನದಂಡದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. 60% ಹೊಸಬರಿಗೆ ಅವಕಾಶ ನೀಡೋದಕ್ಕೆ ಹೈಕಮಾಂಡ್ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. SC ST ಹಾಗೆ OBC ಹೇಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡೋದಕ್ಕೆ ಕೂಡ ಚರ್ಚೆಯನ್ನು ನಡೆಸಲಾಗ್ತಿದೆ. ನಿನ್ನೆ ಇಷ್ಟೇ KC ವೇಣುಗೋಪಾಲ್ ಜೊತೆಗಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಗಳಾಗಿದ್ದು, ಈ ಮಾನದಂಡವನ್ನು ಆಧರಿಸಿ ಪಟ್ಟಿಯನ್ನು ಸಿದ್ಧಪಡಿಸಲಿದ್ದಾರೆ ನಾಯಕರು. ಅಂದ್ರೆ ಮುಂಬರುವಂತಹ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಪುಟ ವಿಸ್ತರಣೆ ಆಗ್ತಾ ಇದ್ದು, ರಾಜ್ಯ ಸರ್ಕಾರದ ಇಮೇಜ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಹೈಕಮಾಂಡ್ ಗಮನವನ್ನು ಹರಿಸಲಿದೆ. ರಾಜಕೀಯ ಲೆಕ್ಕಾಚಾರಕ್ಕೂ ಮಹತ್ವವನ್ನು ನೀಡಿದೆ ಹೈಕಮಾಂಡ್. ಹೊಸ ಪಟ್ಟಿ ಬಳಿಕ ಮತ್ತೊಮ್ಮೆ ರಾಜ್ಯ ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದ್ದು, ಮುಂದಿನ ವಾರ ಮತ್ತೆ ದೆಹಲಿಯ ಸಭೆ ಬಳಿಕ ಸಂಪುಟ ವಿಸ್ತರಣೆಯಾಗುವಂಥ ಸಾಧ್ಯತೆ ಇದೆ. ಈ ಒಂದೇ ಸ್ಟ್ರೆಚ್ಚಲ್ಲಿ ಬರೀ 20 ಜನರಿಗೂ ಕೂಡ ಇಲ್ಲಿ ಅಧಿಕಾರವನ್ನು ಕೊಡಲಾಗುತ್ತಾ ಅಥವಾ 2 ಬಣಗಳಾಗಿ ಇಲ್ಲಿ ವಿಂಗಡಣೆ ಆಗಿರೋದ್ರಿಂದಾಗಿ ಯಾರ ಬಣಕ್ಕೆ ಹೆಚ್ಚಿನ ಬಲವನ್ನು ನೀಡುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಲಿಸ್ಟನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಗೆ ಮಾನದಂಡಗಳ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳಾಗಿದೆ. 60% ಹೊಸಬರಿಗೆ ಅವಕಾಶವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಈಗಾಗಲೇ ನಿರ್ಧಾರವನ್ನು ಮಾಡಿ ಒಲವನ್ನು ತೋರಿರೋದ್ರಿಂದಾಗಿ ಹೊಸಬರಿಗೆ ಜಾಕ್ಪಾಟ್ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದರ ಜೊತೆಯಲ್ಲಿ SC ST ಹಾಗೂ OBCಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ನೀಡುವುದಕ್ಕೆ ಈಗಾಗಲೇ ಚರ್ಚೆಯನ್ನು ನಡೆಸಲಾಗಿದೆ. KC ವೇಣುಗೋಪಾಲ್ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಈಗಾಗಲೇ ಮಾಡಿದ್ದಾರೆ. ಈ ಎಲ್ಲ ಮಾನದಂಡಗಳನ್ನು ಆಧರಿಸಿ ಪಟ್ಟಿಯನ್ನು ಈಗಾಗಲೇ ನಾಯಕರು ಸಿದ್ಧಪಡಿಸಿದ್ದಾರೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಪುಟ ವಿಸ್ತರಣೆ ಈ ಬಾರಿ ಆಗ್ತಾ ಇರೋದು ವಿಶೇಷವಾಗಿದೆ. ರಾಜ್ಯ ಸರ್ಕಾರದ ಇಮೇಜನ್ನು ಕಂಪ್ಲೀಟ್ ಆಗಿ ಹೆಚ್ಚು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಈಗ ಗಮನವನ್ನು ಹರಿಸ್ತಾ ಇದೆ. ರಾಜಕೀಯ ಲೆಕ್ಕಾಚಾರಕ್ಕೂ ಕೂಡ ಮಹತ್ವವನ್ನು ಹೈಕಮಾಂಡ್ ನೀಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ವಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಈಗಾಗಲೇ ದೆಹಲಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ಮಾನದಂಡಗಳನ್ನ ಇಟ್ಕೊಂಡು ಈ ಸಾರಿ ಲಿಸ್ಟ್ ರೆಡಿ ಆಗಿದೆ? ಶಕುಂತಲಾ, ಫೈನಲ್ ಇನ್ನೂ ಆಗಿಲ್ಲ. ಇನ್ನೂ ಕೂಡ ಸಾಕಷ್ಟು ವಿವರಗಳು ಬರಬೇಕಾಗಿದೆ. ಯಾಕೆಂದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮೊದಲನೇದಾಗಿ ಮಾನದಂಡವನ್ನು ನಾವೀಗ ಮಾಡ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅತ್ತ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ನಡೆದಂಥ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರ ನಡುವಿನ ಸಭೆಯಲ್ಲಿ ಯಾವ ರೀತಿ ಸಂಪುಟ ವಿಸ್ತರಣೆ ಮಾಡಬೇಕಾಗತ್ತೆ, ಯಾವ ಮಾನದಂಡದ ಆಧಾರದ ಮೇಲೆ ಸಂಪುಟ ವಿಸ್ತರಣೆ ಮಾಡಬೇಕಾಗತ್ತೆ ಅನ್ನುವಂಥ ಚರ್ಚೆ ಆಗಿದೆ. ಹೀಗಾಗಿ ಹೆಸರುಗಳು ಅಂತಿಮವಾಗಿಲ್ಲ, ಬದಲಾಗಿ ಮಾನದಂಡ ಒಂದಿಷ್ಟು ಅಂತಿಮವಾಗಿದೆ. ಈಗ TV ನನಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 60% ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾಕೆಂದರೆ ಈಗಾಗಲೇ ರಾಜ್ಯದ ನಾಯಕರು ಕೊಟ್ಟಂಥ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಮುಖಗಳಿಗೆ ಅಂದರೆ ಅಥವಾ ಕೆಲವೊಂದಿಷ್ಟು ಹಿರಿಯ ನಾಯಕರ ಹೆಸರುಗಳೇ ಇತ್ತು, ಹಿರಿಯ ಶಾಸಕರ ಹೆಸರುಗಳೇ ಇತ್ತು. ಹೀಗಾಗಿ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಮುಂದಿನ ಹಂತದಲ್ಲಿ, ಅದರಲ್ಲೂ ಕೂಡ ಚುನಾವಣಾ ವರ್ಷ ಆಗಿರುವಂಥಲ್ಲಿ ಚುನಾವಣೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ 2 ವರ್ಷಗಳ ಕಾಲ ಸರ್ಕಾರದ ಇಮೇಜ್ ಜೊತೆಗೆ ಮುಂದಿನ ಪಾಲಿಟಿಕ್ಸ್ ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಚುನಾವಣಾ ಲೆಕ್ಕಾಚಾರ ಒಂದು ಕಡೆಗೆ, ಅಟ್ ದ ಸೇಮ್ ಟೈಮ್ 60% ಹೊಸ ಮುಖಗಳಿಗೆ, ಅದರಲ್ಲೂ ಕೂಡ SC ST ಮತ್ತು OBCಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡೋ ಮೂಲಕ ಈಗಾಗಲೇ ಏನು ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ಸ್ ಇದೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಅಥವಾ ಹೆಚ್ಚಿನ ಮಹತ್ವವನ್ನು ಕೊಡೋದಕ್ಕೆ ತೀರ್ಮಾನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ SC ST ಇರ್ಬೋದು, ಒಕ್ಕಲಿಗ ಇರ್ಬೋದು, ಲಿಂಗಾಯತ ಇರ್ಬೋದು, ಹಾಗೆಯೇ ಮುಸ್ಲಿಮ್ಸ್ ಇರ್ಬೋದು, ಈ ಎಲ್ಲ ಸಮುದಾಯಗಳ ಪ್ರಮುಖ ಶಾಸಕರು ಯಾರಿದ್ದಾರೆ, ಮುಂದಿನ 15 ವರ್ಷ ಪಾಲಿಟಿಕ್ಸ್ ಮಾಡುವಂಥವ್ರು ಅಥವಾ 20 ವರ್ಷ ಪಾಲಿಟಿಕ್ಸ್ ಮಾಡುವಂಥವ್ರು, ಅಂಥವರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೀಗಾಗಿ ನಿನ್ನೆಯ ಸಭೆಯಲ್ಲಿ ಈ ಎಲ್ಲ ಮಾನದಂಡಗಳನ್ನು ಚರ್ಚೆ ಮಾಡಲಾಗಿದೆ. ಅಂದರೆ ಯಾವ ಮಾನದಂಡದ ಆಧಾರದ ಮೇಲೆ ಸಂಪುಟ ವಿಸ್ತರಣೆ ಮಾಡಬೇಕು ಆ ವಿಚಾರಗಳು ಹೆಚ್ಚಾಗಿ ಚರ್ಚೆ ಆಗಿದೆ. ಹೀಗಾಗಿ ನಾಯಕರು ಲೀಸ್ಟನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದರು. ಆದರೆ ಆ ಲೀಸ್ಟ್ಗೆ ಪೂರಕವಾಗಿ ಸ್ಪಂದಿಸಿರುವಂಥ ನಾಯಕರು ಈ ಲೀಸ್ಟ್ ಹೊರತಾಗಿ ಬೇರೆ ಮಾನದಂಡವನ್ನು ಆಧರಿಸಿ ನಾವು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋಣ, ಹೀಗಾಗಿ ಮತ್ತೊಮ್ಮೆ ಪಟ್ಟಿಯನ್ನು ಸಿದ್ಧ ಮಾಡೋಣ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಮುಂದಿನ ವಾರ ಮತ್ತೊಮ್ಮೆ ಎಲ್ಲ ನಾಯಕರು ಹೋಗ್ತಾ ಇದ್ದಾರೆ. ಬಹುಶಃ ಇನ್ನು ದಿನಾಂಕ ಫಿಕ್ಸ್ ಆಗಿಲ್ಲ. ಮುಂದಿನ ವಾರ 20 ನಂತರ ಹೇಳ್ತಾ ಇದ್ದಾರೆ, ಕೆಲವರು 22 ನಂತರ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಯಾವುದೇ ರೀತಿಯಂಥ ಮಾಹಿತಿ ಲಭ್ಯವಾಗಿಲ್ಲ. ಒಂದಂತೂ ಸದ್ಯಕ್ಕೆ ಅಂದರೆ ತಾತ್ಕಾಲಿಕವಾಗಿ ಬರ್ತಾ ಇರುವಂಥ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ತತ್ಕ್ಷಣಕ್ಕೆ ಆಗಲ್ಲ, ತತ್ಕ್ಷಣಕ್ಕೆ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ. ಬದಲಾಗಿ ಯಾವ ಮಾನದಂಡದ ಆಧಾರದ ಮೇಲೆ ನಾವು ಈ ರೀತಿಯಂಥ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಜೊತೆಗೆ 60% ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಸರ್ಕಾರ ಇನ್ಫ್ಯಾಕ್ಟ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. ಹೀಗಾಗಿ ಈ ಬಾರಿಯ 2ನೇ ಹಂತದ ವಿಸ್ತರಣೆಯಲ್ಲಿ ಸಂಪೂರ್ಣ ಹೊಸ ಮುಖಗಳೇ ನಮಗೆ ಕಂಡರೂ ಕೂಡ ಅಚ್ಚರಿ ಇಲ್ಲ. ಇದರಲ್ಲಿ ಅನೇಕರು ಹಿರಿಯರಿದ್ದಾರೆ
ಇದ್ದಾರೆ, ಯಾವೆಲ್ಲ ಹಿರಿಯರು ಮಹತ್ವಾಕಾಂಕ್ಷಿಗಳಾಗಿದ್ದರು ಅಥವಾ ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರೆಲ್ಲ ಹಿರಿಯರಿದ್ದರು ಅವರಿಗೆ ಯಾರಿಗೆಲ್ಲ ಕೋಕ್ ಕೊಡ್ತಾರೆ ಅದರಲ್ಲೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್, ಜಾತಿ ಸಮೀಕರಣ, ಪ್ರಾದೇಶಿಕವಾರು, ಜಿಲ್ಲಾವಾರು ಎಲ್ಲವೂ ಕೂಡ ಪಟ್ಟಿ ತಯಾರಾದ ಮೇಲೆ ಮತ್ತೊಂದು ಹಂತದ ಚರ್ಚೆ ನಡೆಯುವಂಥ ಸಾಧ್ಯ ಇರುತ್ತೆ. ಮುಂದಿನ ವಾರ ರಾಜ್ಯದ ಎಲ್ಲ ನಾಯಕರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಎಲ್ಲರೂ ಕೂಡ ಮತ್ತೆ ದೆಹಲಿಗೆ ಹೋಗ್ತಾರೆ. ನಾಯಕರು ಸಮಯ ಕೊಟ್ಟಾಗ ಮತ್ತೆ ಮತ್ತೊಂದು ಸುತ್ತಿನ ಮೀಟಿಂಗ್ ಆಗುತ್ತೆ, ಅಲ್ಲಿ ಅಂತಿಮವಾಗುತ್ತೆ. ಶಕುಂತಲಾ, ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.